ಅಲ್ಪ ಸ್ವಲ್ಪ ಕ್ಯಾಶ್ ತೊಗೊಂಡು ಈಗ ಬ್ಯಾಗೊಳಗೆ ಹಾಕ್ಕೊಂಡು ರಾಜ್ಕುಮಾರ್ ವೈಫ್ ತಮ್ಮಂದ ಪುನೀತ್ ರಾಜ್ಕುಮಾರ್ ಅವರ ಬಾಮ ಇದು ಅಂದ್ರೆ ಮುಟ್ಟು ನೋಡ್ತಾ ಇದ್ರೆ ನಮಗೆ ಖುಷಿ. ಅಲ್ಪ ಸ್ವಲ್ಪ ಕ್ಯಾಶ್ ತೊಗೊಂಡು ಈಗ ಬ್ಯಾಗೊಳಗೆ ಹಾಕ್ಕೊಂಡು ಹಾಗೆ ಹೆಲ್ಮೆಟ್ ತೊಗೊಂಡು ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಏನಕ್ಕೆ ಹೋಗ್ತಾಯಿದ್ದೀನಿ ಏನು ಕತೆ ಅಂತ ಆನ್ ದ ವೇ ಸಿಕ್ಕಿ ಹೇಳ್ತೀನಿ ನಿಮಗೆ. ಸೊ ಬನ್ನಿ ಇವತ್ತು ಒಂದು ಒಳ್ಳೆ ಡೀಲ್ ಮಾಡ್ಕೊಂಡು ಬರೋಣ. ಟ್ರೈನ್ ಟೈಮ್ ಆಗ್ತಾಯಿದೆ, ಇಲ್ಲಿಂದ ಟ್ರೈನಲ್ಲಿ ಹೋಗ್ತಾಯಿದ್ದೀನಿ. ಆನ್ ದ ವೇ ಬರ್ಬೇಕಾದ್ರೆ ಅಥವಾ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಿಕ್ಕಿ ಮಧ್ಯದಲ್ಲಿ ಏನಕ್ಕೆ ಇಷ್ಟೊಂದು ಕ್ಯಾಶ್ ತೊಗೊಂಡು ಹೋಗ್ತಾಯಿದ್ದೀನಿ. ಇದು ಸ್ವಲ್ಪ ಕ್ಯಾಶ್ ಅಷ್ಟೇ, ಇನ್ನೂ ಬೇಕು ದುಡ್ಡು. ಬನ್ನಿ, ಟೈಮ್ ಆಗೋಯ್ತು ಆಲ್ರೆಡಿ. ಟೈಮಿಂಗ್ಸ್ ಬಂದ್ಬಿಟ್ಟು 7 ಗಂಟೆ, ಟ್ರೈನಿಂಗ್ 7:20 ಮಿಸ್ ಆದರೆ ಕಷ್ಟ. ಆಮೇಲೆ ನಮ್ಮ RX ಅಲ್ಲಿದೆ ನೋಡಿ, ನಿಲ್ಲಿಸಿದ್ದೀನಿ. ಬೆಳಗ್ಗೆ ವಾತಾವರಣ ಸೂಪರ್ ಆಗಿದೆ, ಸೂಪರ್ ಮಿಸ್ಟೇಕ್ ಅಂದ್ಕೊಳ್ಳಿ. ಸೆಕೆಗಾಲದಲ್ಲಿ ಈ ರೀತಿ ಬೆಳಗ್ಗೆ ತೊಳಕ್ಕೆ ಖುಷಿ. Ladies and gentlemen, welcome to Bengaluru. ಈಗ ಜಸ್ಟ್ ಸೌತ್ ಎಂಡ್ ಸರ್ಕಲ್ ಬಂದು ಇಳಿದಿದ್ದೀನಿ. ಇಲ್ಲಿಂದ ನನ್ನ ತಮ್ಮಂಗೆ ವೆಯ್ಟ್ ಮಾಡಬೇಕು. ನನ್ನ ತಮ್ಮ ಬರೋದು KR-ಪುರಮಿಂದ. ನನ್ನ ತಮ್ಮ ಅಂದರೆ ಗೊತ್ತಲ್ಲ, ಆನೆ ಕೈಯಲ್ಲಿ ಮಾಡಿಸ್ಕೊಂಡಿದ್ದಲ್ಲ, ಅವನು ಬರ್ತಾಯಿದ್ದೀನಿ ಅಂತ ಹೇಳ್ತಾವನೆ. ಒಂದು 45 ಮಿನಿಟ್ಸ್ ಅವ್ನು ವೆಯ್ಟ್ ಮಾಡಬೇಕು. ಅವ್ನು ಬಂದ ಮೇಲೆ ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಆಟೋ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಹತ್ರ ಲೊಕೇಶನ್ ಹಾಕ್ಸ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಯಾವುದೇ ಮೆಟ್ರೋ ಸ್ಟೇಷನ್ ನೋಡಿದ್ರು ಒಂದೇ ಥರ ಕಾಣುತ್ತೆ ಗುರು, ಸ್ಟೇಷನ್ ಹತ್ರ ಮಾತ್ರ. ಈ ಕಡೆಯಿಂದ ಕಡೆಗೆ 1 ಕಿಲೋಮೀಟರ್ ನಡೆದ ಎಲ್ಲೂ ಸಿಗ್ಲೇ ಇಲ್ಲ. ಯಾಕೆ ಸರಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಆಟೋ ಇದು ಮಾಡಿದೆ, ಅಲ್ಲೆಲ್ಲರೂ ಸಿಗುತ್ತಾ ಅಂತ. ಹೆಂಗಿದ್ರು ಹೋಗೋ ರೋಡಲ್ಲಲ್ವಾ, ಹೋಗೋ ರೋಡ ಸಿಗುತ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಗುರುಜಿ ಅಲ್ಲಿಲ್ಲ ಅಂತವ್ರೆ. ಆಟೋದಲ್ಲೂ ಹುಡುಕ್ತಾ ಇದೀವಿ, ಪಬ್ಲಿಕ್ ಟಾಯ್ಲೆಟ್ ಸಿಗೋಲ್ದು. ಏನು ಹೇಳೋಣ ಕರ್ಮಗಳು. ಯಾರು BP ಶುಗರ್ ಏನು ಮಾಡ್ತಾರಣ್ಣ? ಇನ್ನೇನು ಪ್ಯಾಂಟ್ ಒಳಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಡೈಪರ್ ಹಾಕೊಂಡ್ಬರ್ಬೇಕು. ಈಗ ಹೆಂಗಾರು ಸಿಕ್ಕಿದ್ರೆ ಹೋಯ್ತಾರೆ, ಇಲ್ಲ ಸಿಗ್ಲಿಲ್ಲ ಅಂದ್ರೆ ಡೈಪರ್ ಹಾಕೊಂಡು ನೋಡ್ಬೇಕಾಗತ್ತೆ. ನೀರು ಕುಡಿದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು, ನೀರು ಕುಡಿಲಿಲ್ಲ ಅಂದ್ರೆ ಆರೋಗ್ಯ ಹಾಳಾಗುತ್ತೆ. ತುಂಬ ಕಾಂಪ್ಲಿಕೇಟೆಡ್ ಅಪ್ಪ ಬೆಂಗಳೂರು. ಹೊಸ ಹೇರ್ ಸ್ಟೈಲು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಕಮೆಂಟ್ ಸೆಕ್ಷನ್ ತಿಳಿಸಿ. ತಕ್ಕ ಮಟ್ಟಿಗೆ ಕೂದಲು ಲಾಂಗ್ ಆಯ್ತಲ್ಲ ಒಬ್ಬರು, ಆ ರೀತಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕ್ರಾಪ್ ಮಾಡಿದ್ದೀನಿ. ಇಲ್ಲಿ ಸಬ್ವೇಲಿ ಇದ್ದೀನಿ. ಸಬ್ವೇಲಿ ನೋಡಿ ಹಂಗೆ ಟಾಯ್ಲೆಟ್ಗೆ ಅಂತ ಬಂದಿದ್ದಲ್ಲ, ಹಂಗೆ ಹೋದರೆ ಬೇಜಾರು ಮಾಡ್ಕೊತಾನೆ ಅಣ್ಣ ಅಂದ್ಬಿಟ್ಟು ಏನೋ ತಿನ್ನೋಣ ಅಂತ ತಗೊಂಡೆ. ಬಂದವ್ರು ಕೈ ಇಡ್ತಾರೆ ಅಂತ ಅಂದ್ಬಿಟ್ಟು ಒಂಚೂರು ಬಾರಿ ಇಡ್ತಿದ್ದಂಗೆ ನೋಡಿ, ಫುಲ್ ಶಾಕ್ ಅಬ್ಸರ್ವ್ ಸಿಸ್ಟಮ್ ಗುರು. ಏನು ಐಡಿಯಾ ಅಲ್ವಾ? ಒಂದು ಸತಿ ಹಿಂಗೆ ಮುಟ್ಟು ಒಳಗೆ ಹೋಗ್ಬಿಟ್ರೆ ಎದರ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ, ಯಾರು ಮುಟ್ಟೋದೇ ಇಲ್ಲ. ಐ ಲೈಕ್ ಇಟ್. ಒಳ್ಳೆ ತಲೆಪಾಕ್ಸ್ ಅವ್ರ ಗುರು. ನಮ್ಮ ಜಾಗ ಬಂತು, ನಮ್ಮ ವಾಸ್ತವ್ಯ ಇನ್ನು 1 ಗಂಟೆಗಳ ಕಾಲ ಇಲ್ಲೇ. 1 hour later. ಜಸ್ಟ್ ಬಂದು 5 ನಿಮಿಷ ಆಗಿಲ್ಲ, ಅಲ್ಲೇ ಫೋನ್ ಕಚ್ಕೊಂಡವನೇ. ಇಷ್ಟೊತ್ತು ವೆಯ್ಟ್ ಮಾಡ್ಸವನೇ ಬೇಕಪ್ಪ. ಇವನೇ ರಾಜ್ಕುಮಾರ. ಬರ್ತಾನೆ ಅಂತ ಅಮ್ಮ ಅಂತ ವೆಯ್ಟ್ ಮಾಡಿ ಇದ್ದು ಸಿಟ್ಟತ್ತಿದ್ರು ಹೋಗ್ಬಿಡುವೆ. ಕಾಯ್ಕೊಂಡಿದ್ದೀನಿ ಪಾಪ, ಹೇಳಿದ್ದೀನಲ್ಲ ಅಂತ. ಈಗ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು. 80 ಫೀಟ್ ರೋಡು, ಯಾವುದೋ SBK ಲೇಔಟು ಕಾಲೇನೇನೋ ಅಂತ ಬರುತ್ತೆ. ಹನುಮಾನ್ ಮೋಟರ್ಸ್ ಅಂತೆ, ಅವ್ರ ಹತ್ರ ಇದೆ ಗಾಡಿ. ಅಲ್ಲಿ ಹೋಗಿ ನೋಡ್ಬೇಕೀಗ. ಈಗ ಅಣ್ಣವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ, ಅವರ ಸಾರಥಿ ಮೇಲೆ. ನಾವೀಗ ಡೆಸ್ಟಿನೇಷನ್ ರೀಚ್ ಆದಮೇಲೆ ನಿಮಗೆಲ್ಲ ಮತ್ತೆ ಪುನಃ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕಾಯಿರಿ, ವೆಯ್ಟ್ ಮಾಡಿ. ಈಗ ತಾನೇ ಆಟೋ ಇಳಿದು ಬಂದ್ವಿ ಲೊಕೇಶನ್ ಹತ್ರ. ನೋಡಿ ಅಲ್ಲೇ ಎದುರುಗಡೆ ಕಾಣ್ತಿದೆಯಲ್ಲ, ಅದೇ ವರ್ಕ್ಶಾಪ್ ಅನಿಸುತ್ತೆ. ಇದೇ ಲೊಕೇಶನ್ನು. ನೀವು ನೋಡಿ ಏನು ಅಂತ ಮಾತಾಡೋಣ. ಕರೆಕ್ಟ್ ಡೇಟ್ ಬಂದ್ಬಿಡು. ಬೆಳಗ್ಗೆ ಬಂದ ಚೇಂಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗಾಡಿ. ಅವ್ರು ಹಿಂಗಾಗ್ತದೆ. ಬೆಸ್ಟ್ ಟೈಮಿಂಗ್, ಬೆಸ್ಟ್ ಇದು ವರ್ಷ
ಏನು ನಿಮ್ಮ ಪೇಜ್ ನೇಮು? ನಾನ್ ಪಾಪ್ಯುಲರ್ ಅಂತಿದೆ. ನೀವು ರೆಡಿ ಮಾಡಿದ್ರೆ ಸರ್? ಪುನೀತ್ ರಾಜ್ಕುಮಾರ್ ವೈಫ್ ತಮ್ಮಂದ ಇಲ್ಲಾಂದ್ರೆ ಪುನೀತ್ ಬ್ರದರ್ ಮುಂದೆನೇ ಹಾಕ್ಬಿಡಿ. ಪುನೀತ್ ಬ್ರದರ್ ಇನ್ನ ಅಂತ ಹಾಕ್ಬಿಡಿ ಸರ್. ಬ್ರದರ್ ಇಲ್ಲ ಅಂತ ಹಾಕ್ಬಿಡಿ. ಪುನೀತ್ ಬ್ರದರ್ ಇಲ್ಲ, ಕುಶಾಲ್ ಬ್ರೋ, ಕುಶಾಲ್ ಇದೆ ಬಂದ್ಬಿಟ್ಟು ನಮ್ಮ ಗ್ಯಾರೇಜ್ ನೇಮ್ ಟ್ಯಾಗ್ ಮಾಡ್ಬಿಟ್ಟು. ಓಕೆ ಸರಿ ಸರಿ ನೀವೇ ಮಾಡಿರೋದು. ಅಲ್ಲ 1000 ಕಿಲೋಮೀಟರ್ ರನ್ನಿಂಗ್ ಮಾಡ್ಬಿಟ್ಟು ಬಂದ್ರು. ಹೈಟ್ ಹಾಕಲ್ಲ ಹಾಗೆ ರೈಟ್ ಅಂತ ಕ್ರೋಮ್ ಮೇಂಟೆನೆನ್ಸ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನಿಲ್ಲ ಇದರಲ್ಲಿ ಕ್ರೋಮೆ ಈ ಕಡೆ ಹಾಕ್ಲಾ ರೆಡಿ? ಇಲ್ಲಿ ಬಿಡಿ ಪರವಾಗಿಲ್ಲ. ಇಲ್ಲಿ ಸಾಕು, ಅಲ್ಲೆಲ್ಲ ಸಾಕು. ನೋಡಿ, ಇದು ಪುನೀತ್ ರಾಜ್ಕುಮಾರ್ ಅವರ ಸಿಸ್ಟರ್ ತಮ್ಮಂದಂತೆ. ಬೇಸಿಕಲಿ ಇವರು ಭಾವ ಇದಾನ, ಭಾವ ಇದ ಅಪ್ಪು ಸರ್ ಅವರ ಭಾವ ಇದಂತೆ. ಇವರು ರೆಡಿ ಮಾಡಿರೋದು ಗ್ಯಾರೇಜ್ ಓನರು. ನಾವು ಬೈಕ್ ಮಾಡಕ್ ಬಂದಿದ್ದೀವಲ್ಲ, ಆ ಗ್ಯಾರೇಜ್ ಓನರ್ ಇವರು. ಒಟ್ಟಿನಲ್ಲಿ ಸ್ಪೆಷಲಿಸ್ಟ್ ಇವರು. ನಮ್ಮ ಕುಮಾರಣ್ಣ ಇದಾರಲ್ಲ ಆ ಥರ. ನಮ್ಮೂರಲ್ಲಿ ಕುಮಾರಣ್ಣ ಅಂತ ಇದ್ದಾರೆ, ಅವ್ರ ಹತ್ರ ರೆಡಿ ಮಾಡ್ಕೊಳ್ಳೋದು. ಮನ್ಸೂರ್ ಅವರು ಕ್ಲಾಸ್ ಆಗುತ್ತೆ. ಅಂದರೆ ಇದು ಮೇಂಟೆನೆನ್ಸ್ ಜಾಸ್ತಿ, ಡೈಲಿ ಯೂಸರ್ ಇದು ನಾರ್ಮಲ್ ಇದಲ್ಲ, RD350 ಅಲ್ಲ, US ಸ್ಪೆಕ್. ಟೋಟಲ್ ಆಗಿ US ಸ್ಪೆಕ್ ಆಗಿರೋಂತಹ ಗಾಡಿ ಮುಂದೆ ಡಿಸ್ಕ್ ಆಗಿರ್ಬೋದು, ಅದು ಟೋಟಲಿ ಗಾಡಿ ಕಂಡೀಷನ್ ಬಂದ್ಬಿಟ್ಟು US ಸ್ಪೆಕ್ ಆಗಿರೋದು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಬಾಮ ಇದು ಅಂದ್ರೆ ಮುಟ್ಟು ಮಾಡ್ತಾ ಇದ್ರೆ ನಮಗೆ ಖುಷಿ. ನಂಬರ್ ಅಣ್ಣ ಸಿಟಿ ಪ್ರೊವೈಡ್ ಮಾಡೋದು ಕ್ರೆಡಿಟ್ ಎಂಜಿನ್ ನೋಡೋಣ. ಅದು ಗಾಡಿ ಡೀಲ್ ಆಗಲಿಲ್ಲ. ಸೊ ಡೀಲ್ ಆಗದಿರೋ ಕಾರಣನ ಹೇಳಕ್ಕೆ ಹೋಗಲ್ಲ ನಾನು. ಗಾಡಿ ಯಾಕೋ ಡೀಲ್ ಆಗಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಗಾಡಿನ ಡೀಲ್ ಮಾಡ್ಕೊಳ್ಳಲಿಲ್ಲ. ಇಷ್ಟ ಆಗಿಲ್ಲ ನನಗೆ, ಬೇಸಿಕಲಿ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಬಟ್ ಅವ್ರ ಗ್ಯಾರೇಜ್ ಮಾತ್ರ ಸೂಪರ್ ಗುರು. ವರ್ಕು ಸೂಪರಾಗಿ ಮಾಡ್ತಾರೆ, ಗ್ಯಾರೇಜು ಸೂಪರ್ ಆಗಿತ್ತು, ಒಳ್ಳೆ ಮನುಷ್ಯರು. ಬರೀ RD350, RXZ 135 ಬರೀ ಹಿಂದೆ. RX ಅಲ್ಲಿ ಸ್ಪೆಷಲಿಸ್ಟ್ ಅನ್ಕೋಬಿಡಿ. ಹನುಮಾನ್ ಮೋಟರ್ಸ್ ಯಾರಾದರೂ ರೆಡಿ ಮಾಡಿಸ್ಕೊಳ್ಳೋದಿದ್ರೆ ಹೋಗಿ ರೆಡಿ ಮಾಡಿಸ್ಕೊಬಿಡಿ, ಓಕೆನಾ ಅಂತ ಹುಡುಕ್ತಾವನೆ. ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ ಈಗ, ಸೌತ್ ಎಂಡ್ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಇಲ್ಲಿಂದ ಈಗ ನಮ್ಮ ಊರ ಕಡೆ ಪಯಣ. ಡಿಸಪಾಯಿಂಟ್ ಆಗೋಯ್ತು, ಗಾಡಿ ಡೀಲ್ ಆಗಲಿಲ್ಲ. 150 ಕಿಲೋಮೀಟ್ರ್ ಬಂದು ಅಲ್ಲಿ ಬಂದು ಬೆಳಗ್ಗೆಯಿಂದ ಕಾಯ್ದು, ಈ ನನ್ನ ಮಗನ ಬೇರೆ ಕಾಯ್ದು ಇವನಿಗೆ. ಈಗ ಗಾಡಿ ನೋಡಿ, ಗಾಡಿ ಯಾಕೋ ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಗಿಲ್ಲ ಪರ್ಸನಲಿ. ವೈಟ್ ಕಲರು ಚೆನ್ನಾಗಿತ್ತು, ಬಟ್ ಏನೋ ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಅದಕ್ಕೋಸ್ಕರ ಗಾಡಿ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಬಂದೆ. ಈಗ ಚಿಕ್ಕಪೇಟೆಯಲ್ಲಿ ಇಳಿದು ಚಿಕ್ಕಪೇಟೆಯಲ್ಲಿ G2 ಪ್ರಾಡಕ್ಟ್ಸ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. G2 ಪ್ರಾಡಕ್ಟ್ಸಲ್ಲಿ ನಮ್ಮದು ಆ್ಯಕ್ಷನ್ 4 ಇದೆಯಲ್ಲ, DJ ಇದು, ಅದಕ್ಕೆ ಮೈಕ್ ತೊಗೋಬೇಕಿತ್ತು. ಯಾವುದಾದ್ರು ಹಾಕಿ ನೋಡಿದ್ರೆ ಕ್ಲೀನಾಗಿ ಬರಲಿಲ್ಲ, ವಾಯ್ಸು ಕ್ಲಾರಿಟಿಯಾಗಿ. ಅದಕ್ಕೆ G2 ಪ್ರಾಡಕ್ಟಲ್ಲೇ ಒಂದು ಬೈಕ್ ತೊಗೊಳೋಣ ಅಂತ ಬರ್ತಾಯಿದ್ದೀನಿ. ಜ್ಯೂಸ್ ಕುಡಿತ್ಯಾ? ಹುಡುಗ ಆಯ್ ಅಂತ ಇದ್ದ, ತೋರಿಸ್ದೆ ನಿಮಗೆ. ಇನ್ನೇನು G2 ಪ್ರಾಡಕ್ಟ್ಸ್ ಬಂತು. ಇನ್ನು ಎಷ್ಟು ಮೀಟ್ರ್ ಆಯ್ತವ? 450 ಮೀಟ್ರು. ಅಲ್ಲಿಂದ ಒಂದು ಡೈರೆಕ್ಟ್ ಫಿಟ್ಟಿಂಗು ಮೈಕ್ ಬರುತ್ತಂತೆ, ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾವೆ ನೋಡಿ ಗಂಡು. Why are you gay? ಅಯ್ಯಪ್ಪ, ಇದೆ ನೋಡಿ ಶಾಪು. ಚಿಕ್ಕಪೇಟೆಲ್ಲ ಐತೆ. ಇವತ್ತು ರಜೆ ಇರೋದಕ್ಕೆ ಸ್ವಲ್ಪ ಬಿಡುವೈತೆ, ಇಲ್ಲ ಅಂದರೆ ಕಷ್ಟ ಬಿಡೋದು. ತಗೊಂಡೆಲ್ಲ ಆದಮೇಲೆ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.